ಈ ಸುಮ್ಮನೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಇವು ನಮ್ಮ ನಿಗಮ ಮಂಡಳಿ ಅದಾರ ಗಣಮಕ್ಕಳು ಕೈ ಎತ್ತಿ. ಎಜೆಂಡೇ ನಮ್ಮದು. ಎಲ್ಲೆಲ್ಲೂ ನೀವೇ. ಅದಕ್ಕೆ ಸರ್ಕಾರ ನಿಮ್ಗೆ ಆಧಾರ್ ಕಾರ್ಡ್ ಮಾಡಿದ್ದೇವೆ. ಒಂದು ಖರ್ಚಿಗೂ ಭಾಗ್ಯ ಕೊಳ್ಳಲಿ ಸಿದ್ದರಾಮಯ್ಯನ ಮಗ. 2,000 ರೂಪಾಯಿ ನಿಂಬುದು ಬಸ್ ನಿಂಬುದು. ಈಗ ಬಸ್ನಾಗ ಬರಾಕತ್ತಿದ್ರೆ ಇಲ್ಲಿಂದ ಇಲ್ಲಿ ಮಟ್ಟ ನನ್ನ ಕಾರ್ ಗಾಡಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು, ನಾನು ಬಸ್ಸಿಗೆ ಬಂದೆ. ಉಸಿರು ಅವರದ್ರ ಅದರಾಗ ಹೋಗ್ಬೇಕಪ್ಪ. ನಿನ್ನ ಟಿವಿಯಾಗ ನೋಡಿದ್ದೇನೆ, ಇವತ್ತು ಜೀವಂತ ನೋಡಕತ್ತೀನಿ ಅಂತ ಅಲ್ಲಿಂದ ಇರೋದು ಬಂದು ನನಗತ್ತೀನಿ. ಅಂದ್ರೆ ಟಿವಿಯಾಗ ಸತ್ತಿರ್ತೀನಿ ನಾನು ಬೇರೆ. ನಾನು ದಾರಿಯಲ್ಲೂ ಕೂಡ ಹಾಸ್ಯ ಇರ್ತದೆ ಬಂಧುಗಳೇ. ನಮ್ಮ ಜೀವನದಲ್ಲಿ ನಾವೇನು ಮಾಡ್ಕೊಂಡ್ಬಿಟ್ಟಿದ್ವಿ, ಬರೇ ಸುಮ್ಮನೆ ಕುಂತು ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಯಾವ ಥರ ನಮ್ಮ ಜೀವನ ಸುಖವಾಗಿರಬೇಕು ಅಂತಂದರೆ ಸದಾಕಾಲ ನಗನಗುತ್ತಾ ಇರಬೇಕು, ಮತ್ತೊಬ್ಬರ ಜೊತೆ ಒಳ್ಳೆಯ ಸ್ನೇಹವನ್ನು ಬೆಳೆಸ್ಕೋಬೇಕು. ಅದೇ ಜೀವನ ಹೊರತು ನಗೋದೇ ಜೀವನ, ಅದನ್ನು ಬಿಟ್ಟರೆ ಮತ್ತೊಂದಿಲ್ಲ. ನಾವು ನಗೋದನ್ನು ಬಂದ್ ಮಾಡಿಬಿಟ್ಟಿವಿ. ದಾರಿಯಲ್ಲಿ ಹೋಗುತ್ತಾ ಹಾಸ್ಯ ಸಿಗ್ತಾವೆ, ಹುಡುಕ್ಬೇಕು, ನಾವು ಪ್ರಯತ್ನ ಮಾಡಬೇಕು. ನಾನಿಲ್ಲಿ ಬರಬೇಕಾದ್ರೆ ಕಿರೇಸೂರು ಅಂತ ಒಂದು ಗ್ರಾಮ ಬಂತ್ರಿ. ಕಿರೇಸೂರು ನಮ್ಮ ನವಲೂರಿನಾಗಿಂದ ಬರಬೇಕಾದ್ರೆ ನಮ್ಮ ಸ್ವಲ್ಪ ಗಾಳಿ ಶುರುವಾಯಿತು. ಒಬ್ಬಕ್ಕೆ ಓಡ ಬಂದಕ್ಕೆ ಎಮ್ಮೆ ಬಿಟ್ಟು ನಮಸ್ಕಾರ ಮಾಡಿದ್ವಿ. ನಾ ಗಾಬಾದೆ. ಅಲ್ಲಮ್ಮ, ನಮ್ಮ ಭಾರತ ದೇಶದಲ್ಲಿ ಆಕಳ ಮುಂದೆ ನಮಸ್ಕಾರ ಮಾಡ್ತಾರೆ, ಎತ್ತು ಮುಂದೆ ನಮಸ್ಕಾರ ಮಾಡ್ತಾರೆ, ನೀ ಎಮ್ಮೆ ಬಿಟ್ಟು ನಮಸ್ಕಾರ ಮಾಡಿದಲ್ಲಮ್ಮ ಅಂದೆ. ಆಕೇನು ಅನ್ಬೇಕ್ರಿ, ಅದು ನನ್ನ ಪಾಲಿನ ದೇವ್ರಿ ಅಂದ್ರು. ಎಮ್ಮಿನ ಹ್ಞೂ ಅದು ಹೆಂಗಂದೆ. ಮೊನ್ನೆ ಹೊರದಾಗ ನಮ್ಮ ಅತ್ತಿನ ಎತ್ತಿ ಬರ್ತದೆ. ಹಣಿ ಬಡ್ಕೋಬೇಕು ನಾವು. ಅವ್ರ ಹತ್ತಿನ ಎತ್ತೆ ತಗೋದ್ರೆ ಅದು ಪಾಲಿನ ದೇವರು. ಬೇಕಾಗಿತ್ತ ಇದು ಹೊಸದಾಗಿ ಮದುವೆ ಆಗಿ ಬಂದು ಈಗ ಚಲೋ ಮಾಡಿದ್ರು. ಬಾಯಿಲೆ ಸೊಸಿನ ಹಿಡ್ತದ ಹಿಡ್ಕೋಬೇಕು. ಬಾಯಿಲೆ ಬಂದೆ ಅಂತೆ ನನಗೇನಂತ ಕರಿತೀನಿ, ಅತ್ತೆ ಅಂತ ಕರಿತೀನಿ. ಹೊಡೆದೇನು ಅನ್ಬೇಕು ಅನ್ನಬಾರ್ದಂಗೆ. ಮತ್ತೆ ಏನು ಅನ್ಬೇಕು, ಕತ್ತೆ ಅಂತ ಅವು ಅನ್ನೋ ಅದು ಹಂಗೆ ರೂಢಿ ಮಾಡ್ಕೊಳ್ತಾರೆ. ಇದ್ರ ಸಂಪ್ರದಾಯ ಇರಬೇಕು ಕೂಡ. ಇದು ಹೆಣ ಎತ್ತೆ ಅಂದ್ರೆ ಅವ್ವ ಅಡಿಗೆ ಮಾಡಲಿ ಮಾಡು, ಅವ್ವ ಬಟ್ಟೆ ಹೋಗಿ ಮುಂಜಾನೆಯಿಂದ ಅವನ ಅಂದ್ರೆ ಸಂಜೆ ಮುಂದೆ ಗಂಡ ಬಂದ ನೋಡಿ. ಅವ್ವ ಅಣ್ಣ ಬಂದ. ಗಂಡ 3 ತಿಂಗಳು ಕೋಮದಾಗಿದ್ರಿ. ಅವ ನಾನು ನಿನ್ನಿನ ಮೊನ್ನೆ ಕೊಪ್ಪಳದ ಒಂದು ನಗರದಲ್ಲಿ ಕಾರ್ಯಕ್ರಮ ನನ್ನದು, ಪ್ರಾಣೇಶ್ ಅವ್ರದ್ದು ನಮ್ಮದು. ಅಲ್ಲಿ ವೇದಿಕೆ ಮೇಲೆ ಇದೀಗ ಶರಣು ಯಮ್ನೂರವರು, ಪ್ರಾಣೇಶ್ ಅವರು, ಹಿಂದೂಮತಿ ಸಾಲಿಮಠ್ ಇದೆಲ್ಲ ವೇದಿಕೆ ಮೇಲೆ ಕೂತ್ಕೊಂಡಿದ್ರು. ಅದರ ಬಗ್ಗೆ ಹೇಳ್ತಂತ್ರಿ, ಸಾರ್ ನಾನು ನಿಮ್ಮ ಅಭಿಮಾನಿ ಅಂದವ. ನನ್ನ ಯಾರು ಅಭಿಮಾನಿ ಅನ್ನಬೇಕು, ಗುರುಗಳದಾರ ಅವರು. ಅವ್ರಂದ್ರೆ ನೀವ್ರಿ ಅಂದವ. ನಾನ ಮತ್ತೆ ಸೀದ ಮಾಡ್ಕೊಂಡೆ. ಅವ್ರಿದ್ರು ನನ್ನ ಅಭಿಮಾನಿ ಅಂದವ. ಅಯ್ಯನಬೇಕಾಗಿತ್ತಪ್ಪ, ನೀವೆಷ್ಟು ಗಂಟೆಗೆ ಮಾತಾಡ್ತೀರಿ? ನಾನು ಪ್ರಾಣೇಶ್ ಅವ್ರು ಮಾತಾಡಬೇಕು, 2 ಹಿಂದೂಮತಿ ಸಾಲಿಮಠ್ ಅವ್ರು ಮಾತಾಡಬೇಕು, 3 ನಾನು ಮಾತಾಡ್ತೀನಿ. 8 ಗಂಟೆ ಓಕೆ. 8 ಗಂಟೆಗೆ ಬಂದ್ರೆ ಇದೀಗ ಶರಣು ಯಮ್ನೂರವ್ರು ವೇದಿಕೆ ಮೇಲೆ ಬರಬೇಕು. ಬರಕತ್ತಿದ್ದೀನಿ, ಹಂಗೆ ಬರಬಾಡ್ರಿ. ಮತ್ತೆ ಹೆಂಗೆ ಬರಲಿ, ಹೋಗ್ಕೊಂಡು ಬರಲಿ. ಹಾಡು ಅಷ್ಟೇ ವಿಡಿಯೋ ಮಾಡ್ತಿದ್ರಿ, ಹಾಡಿನ ಮುಖಾಂತರ ಬರೀ ಅದು. ಯಾವ ಹಾಡು? ಸಿಂಹ ಸಿಂಹ ಸಿಂಹ. ತಮ್ಮ ಕರೆಕ್ಟ್ ನೋಡಿ ಎಲ್ಲಿ ಸಿಂಹ ಕಡಗಕ್ಕಿನ ಅಲ್ಲೇ ನಾನು ಶಿರಟ್ಟೆ ಪಡೆದ ಹಾಡಿ ಕಡಗಾಗ್ಬೋದ ಅಂದೆ. ಸರ ನೀವು ಬರ್ರಿ, ನಿಮ್ಗೆ ಗೊತ್ತಾಗಲ್ಲ. ಆಯ್ತಪ್ಪ ಅಂತೇಳಿ ನಾನು ಮೈ ಹಿಡಿದು ಸ್ಟ್ರೈಕ್ ಮೇಲೆ ಬರಾಕತ್ತೇನ್ರಿ. ಹಾಡು ಚೇಂಜ್ ಆಗಿಬಿಡುತ್ತೆ. ಸಿಂಹ ಸಿಂಹ ಅಂತ ಬರಲಿಲ್ಲ ಅದು. ಒಲಿ ಜಾಸ್ತಿ ರಿಪೇರ್ ಮಾಡೋರು ಬಂದ್ರಿ. ಸಣ್ಣ ಗುರುತು ದೊಡ್ಡ ಗುರುಂಗ ಮಾಡಿ ಕೊಡ್ತಾರೆ, ಪೈಪ್ ಹೋದ್ರೆ ಹೊಸ ಪೈಪ್ ಹಾಕಿ ಕೊಡ್ತಾರೆ. ಒಲಿ ಜಾಸ್ತಿ ರಿಪೇರ್ ಮಾಡೋರು ಬಂದಾರ. ಮುಂದೆ ಮುದುಕಿ ಅಂತ ನಿಂತು ಬಿಡ್ತಾರೆ. ಯಪ್ಪ 3 ದಿವಸ ಆಗಿತ್ತು ಒಲಿನ ಬಂದಾಗೈತೆ ಅಂತಂದ. ನಾ ಏನು ಮಾಡಲಿ ಬೇಕೆ, ಮತ್ತು ಒಲಿ ರಿಪೇರ್ ಮಾಡೋದಿಲ್ಲ, ರಿಪೇರ್ ಮಾಡಿ ಕೊಡ್ಬಾರ್ದು ಕರೆ ಕೊಟ್ಟಾಳ. ಬಂಧುಗಳೇ, ಹಾಸ್ಯ ಎಲ್ಲಿಲ್ಲ, ಎಲ್ಲ ಕಡೆ ಇರ್ತಾರೆ. ನೀವೆಲ್ಲ ಡಾಕ್ಟರ್ಸ್ಗಳು, ನೀವೆಲ್ಲ ಗೊತ್ತಿದ್ದೀರಿ, ನೀವೆಲ್ಲ ಡಾಕ್ಟರ್ ಕಲಿಯೋರಿದ್ದೀರಿ, ಡಾಕ್ಟರ್ ಇದ್ದವರಿದ್ದೀರಿ. ನಾನು ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸೋ ಒಂದೇ, ನಗುವಿನಲ್ಲೂ ಕೂಡ ಒಂದು ಒಳ್ಳೆ ಟಾನಿಕ್ ಮತ್ತೊಂದಿಲ್ಲ. ನಗು ಆಯುಸ್ಸನ್ನು ವೃದ್ಧಿ ಮಾಡುತ್ತೆ. ಅದಕ್ಕೆ ಡಾಕ್ಟರ್ ಕಲಿಯೋರು
ಮತ್ತು ಡಾಕ್ಟರ್ಸ್ಗಳು ಹೇಳೋದು ಸದಾಕಾಲ ನಗಬೇಕು ಅಂತ. ನಗು ಬಹಳ ಮುಖ್ಯ. ನಾನು ಮೊನ್ನೆ ಬೆಂಗಳೂರಲ್ಲಿ ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಇದ್ದಾಗ ಕೂಡ ಅಲ್ಲಿ ಅದನ್ನೇ ಹೇಳಿದ್ರು, ಸರ್ ನಗು ಬಹಳ ಮನುಷ್ಯನಿಗೆ ಮುಖ್ಯ. ಈ ನಾಡಿನೊಳಗೆ ಅಳಸೋರು ಭಾಳ ಮಂದಿ ಇದಾರ, ನಗಸೋರು ಕಡಿಮೆ ಅದಾರ. ಆದ್ರೆ ನಾವೆಲ್ಲ ಒಂದು ಸಂಕಲ್ಪ ಮಾಡ್ಕೋಬೇಕು, ನಾವು ಅಳಸೋರು ಆಗಬಾರ್ದು, ನಾವು ನಗಸೋರು ಆಗಬೇಕು. ಅದೇ ಜೀವನ. ನೋಡ್ರಿ ಇಲ್ಲಿ ಮೊದಲು KNC ಒಂದು ಸ್ವಲ್ಪ ಹೊತ್ತಿಗೆ ಅನಿಸ್ತಿದೆ, ಈಗ ಕೀನ್ಸ್. ಹೌದಲ್ರಿ? ಕೀನ್ಸ್ ಹೌದಾ? ನಾವು SSLC ಫೇಲಮ್ಮ, ನಾವೇನು ಅಂದ್ರು ಏನು ಬಿಡ ಪಾಪ ಬಂದೈತೆ ಅಂತ ಅನ್ನಿ. SSLC ನಾನು ವಿಮಾನದಾಗ ಅಡ್ಡಾಡೋದು ನನಗೆ ದೊಡ್ಡ ಜೊಬ್ಬು ಶಿಕ್ಷಣ ಆಗೈತೆ ಅಂತೇಳಿ ನನಗೊಬ್ಬರು ಹುಬ್ಬಳ್ಳಿ ಇದು ಆಗ್ತಿ ಇಂಗ್ಲೀಷ್ನಾಗ ಸತ್ಯಪ್ಪ ಅಂದ, ಯವ್ವ ತಾಯಿ ಯಾವ್ರಪ್ಪಿನ ಅಂದ, ಹುಬ್ಬಳ್ಳಿ ಅಂದ, ನೀನು ಕೈ ಮುಗ್ತೀನಿ ಕನ್ನಡದಾಗ ಕೇಳೋಣ, ನಿಮ್ಮದು ಶಿಕ್ಷಣ ಅಂದಕ್ಕೆ ಎಜುಕೇಷನ್ ಅಂದ, ಸುಡುಗಾಡಿ ಕೇಳಬೇಡ, ನಾನು ಕೇಳಿದ್ರೆ ಹಾಟ್ ಆಗತ್ತೆ ಅಂದೆ. ಹೇಳಿ ಸರ್, SSLC 4 ಸಲ ಫೇಲ್ ಆಗಿ ನೀವು. ಆದರೆ ಎಷ್ಟು ಫೇಲ್ ಆದ್ರೇನ, ಆದ್ರೆ ಈ ವೇದಿಕೆ ಮೇಲೆ ನಿಂತುಕೊಂಡು ನಿಮ್ಮನ್ನೆಲ್ಲ ಒಂದು ನಗಿಸುವ ಒಂದು ಸಣ್ಣ ಪ್ರಯತ್ನ ಮಾಡಲಿಕ್ಕೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಕೊಡ್ತಿರಲ್ಲ, ಅದು ಬಹಳ ದೊಡ್ಡ. ನನಗೆ ನಮ್ಮ ಅರುಣ್ ಕುಮಾರ್ ಸರ್, ಕಮ್ಮಾರ್ ಸರ್ ಅವರು ನನಗೆ ಭಾಳ ಪರಿಚಯ. ಟಿವಿಯಲ್ಲಿ ನೋಡಿದ್ರು, ಯೂಟ್ಯೂಬ್ದಲ್ಲೆಲ್ಲ ನೋಡಿದ್ರು. ನೀವು ನಮ್ಮನ್ನು ಕರೆಸ್ತೀವಿ ಅಂತ ಹೇಳಿದ್ರು. ನಾನು ಈ ಒಂದು ಸಭಾಂಗಣದಲ್ಲಿ 2ನೇ ಬಾರಿ ಬರೋದು. ಹಿಂದಕ್ಕೊಮ್ಮೆ ನಾನು 5-6 ವರ್ಷಗಳ ಹಿಂದೆ BT ಕೈಲಾಸಂ ಅವರ ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಅವಾಗ ನನ್ನ ಕರೆಸಿದ್ರು. 2ನೇ ಬಾರಿ ಕನ್ನಡ ಹಬ್ಬಕ್ಕಾಗಿ ಮತ್ತೆ ಕರೆಸಿದ್ದೀರಿ. ತಮಗೆ ಕೋಟಿ ಕೋಟಿ ಅನಂತ ವಂದನೆಗಳು. ನಾನು ಸುಮಾರು 62 ಧ್ವನಿ ಅನುಕರಣೆಗಳನ್ನು ಮಾಡ್ತೀನಿ. 62 ಕನ್ನಡ ಚಿತ್ರರಂಗದ ಧ್ವನಿ ಮತ್ತು ಸಿನಿಮಾ ನಟರ ಧ್ವನಿ, ರಾಜಕಾರಣಿಗಳ ಧ್ವನಿ. ಈಗ ಬರೋರು ದೊಡ್ಡಣ್ಣ, ನಾನು ನಿಂತಿರೋ ಸಣ್ಣಣ್ಣ. ಸೇಮ್ ಇಬ್ಬರು ಅಣ್ಣ ತಮ್ಮ ಕಣ್ಣಂಗಾಗ್ಬಿಟ್ರೆ ದೊಡ್ಡಣ್ಣವರು ಬರ್ತಾರೆ, ಈಗ ಸಣ್ಣಣ್ಣವರು ಒಂದೆರಡು ಮಾತು ಮಾತಾಡ್ತಾರೆ. ಆಮೇಲೆ